ಘನಘೋರ ದುರಂತ ಸಂಭವಿಸಿರುವ ಕೇರಳದ ವಯನಾಡಿನಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಎಂಥ ದುರಂತ ಸಂಭವಿಸಿದೆ ಅಂತಂದ್ರೆ ಅದನ್ನ ಪದಗಳಲ್ಲಿ ಹೇಳೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಕೊಡ್ತಾ ಒಂದೊಂದು ಹೆಜ್ಜೆ ಇಡ್ತಾ ಇದ್ರು ಕೂಡ ಒಂದೊಂದು ಕಥೆಗಳು ಹುಟ್ಕೋತಾ ಇದೆ. ಹೇಗಾಗಿರ್ಬೋದು ಈ ದುರಂತ, ಯಾವ ರೀತಿ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತ ಅನ್ನೋದಕ್ಕಿಂತ ಬೆಟ್ಟ ಕುಸಿತ. ಚೂರಲ್ಮಲ ಎತ್ತರದ ಪ್ರದೇಶದಲ್ಲಿ ರವಿ ಅನ್ನೋರ ಕುಟುಂಬ ವಾಸ ಇತ್ತಂತೆ. 11 ಜನ ನಾಪತ್ತೆಯಾಗಿದ್ದಾರೆ. ಶವಗಳನ್ನು ಹುಡುಕೋದು ಕೂಡ ಈಗ ಅಸಾಧ್ಯವಾದಂತಹ ಕೆಲಸ. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲೋ ಕೊಚ್ಕೊಂಡೋಗಿ ಬೇಲಿನಲ್ಲಿ ಎಲ್ಲೋ ಸಿಕ್ಕಾಕೊಂಡಿರ್ಬೋದು. ದಯವಿಟ್ಟು ಹುಡುಕೊಡಿ ಅಂತಂದ್ಬಿಟ್ಟು ಚೂರಲ್ಮಲ ಸ್ಥಿತಿಯ ಬಗ್ಗೆ ಹೇಳಿ ಕಣ್ಣೀರಿಟ್ಟಿದ್ದಾರೆ ಕನ್ನಡಿಗ ರವಿ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಸರ್, 11 ಜನ ಒಂದು ಕುಟುಂಬ. ಬೆಳಗ್ಗೆ ನನ್ನ ಕೊಲೀಗ್ ಹೇಳ್ತಾ ಇದ್ರು, ಐಡೆಂಟಿಫೈ ಮಾಡೋದಕ್ಕೆ ಬಾಡಿಗಳನ್ನು ಆ ಕುಟುಂಬದವರೇ ಯಾರೂ ಇಲ್ಲ. ಬಾಡಿಗಳನ್ನು ಪಡ್ಕೊಳ್ಳೋಕ್ಕೆ ಆ ಕುಟುಂಬದವರೇ ಯಾರೂ ಇಲ್ಲ. ಗುರುತು ಹಿಡಿಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಆ ಥರ ಶವಗಳನ್ನು ಒಂದು ಕಡೆ ಪೇರಿಸಿಟ್ಟಿದ್ದಾರೆ. ಮತ್ತೊಂದು ಕಡೆ ಕನ್ನಡಿಗರು ರವಿ ಅಂತಕ್ಕಂಥವ್ರ 11 ಜನ ಕುಟುಂಬ ನಾಪತ್ತೆ. ಏನು ಮಾಡೋದು, ಹುಡ್ಕಕ್ಕಂತೂ ಆಗೋದಿಲ್ಲ, ನೀರಲ್ಲಿ ಇಳಿಯೋಕ್ಕೂ ಆಗೋದಿಲ್ಲ, ಯಾರು ಇಳಿಯೋಕ್ಕೂ ಆಗೋದಿಲ್ಲ. ಅವ್ರು ಇನ್ನು 90ಕ್ಕೆ ಅವ್ರನ್ನ ಹುಡುಕ್ಬೇಕಂದ್ರೆ 90 ಕಿಲೋಮೀಟ್ರ್ ದೂರ ಹೋಗಿ ಹುಡುಕಬೇಕು. ಅವರು ಇಲ್ಲವೋ ಒಂದು 30-40 ಶವಗಳು ಸಿಕ್ಕವೆ ಅಂತ ಹೇಳವ್ರೆ. ಅಲ್ಲಿ ನೀವು ಕನ್ನಡಿಗರು ಇದ್ದೀರಾ? ಎಷ್ಟು ಜನ ಇದ್ರಿ ಇಲ್ಲೆಲ್ಲ? ಇಲ್ಲಿ ಮೊದಲು ನಾವು ಬಂದ ಟೈಮಲ್ಲಿ ಜಾಸ್ತಿ ಇದ್ರು, ಇವಾಗ ಕಡಿಮೆ. ಇವಾಗ ಒಂದು 500 ಇರ್ಬೋದು. 500 ಜನ ಕನ್ನಡಿಗರು ನೀವಿಲ್ಲ ಅಂದ್ರೆ ಈ ಚೂರುಮಲೆಯಲ್ಲಿ ಕನ್ನಡಿಗರು ಜಾಸ್ತಿ ಇದ್ರಾ? ಫಸ್ಟ್ ಇದ್ರು, ಈಗಿಲ್ಲ. ಇವಾಗ ಎಲ್ಲರೂ ಹೋದ್ರು. ಇದ್ರದಿಂದ ಇಲ್ಲಿ ಇರೋದು ಬೇಡ ಅಂತ ಎಲ್ಲರೂ ಸುಮಾರು ಜನ ಹೊಂಟೋದ್ರು. ಓಕೆ. ಈಗ ಇದ್ರು ಇವರೆಲ್ಲ ಹೆಂಗ್ ಸ್ವಂತ ಮನೆ ಕಟ್ಕೊಂಡ್ರು? ಏನು ಆಗಲ್ಲ ಅಂತನಾ? ಏನು ಆಗೋದಿಲ್ಲ ಅಂತ. ಸ್ವಂತ ಮನೆ ಕಟ್ಟ ಎಲ್ಲ ಸ್ವಂತ ಮನೆನೇ. ಇಲ್ಲ, ಸರ್ಕಾರದಿಂದ. ನಿಮ್ಮ 11 ಜನ ಅಂದ್ರೆ ನಿಮ್ಮ ಫ್ಯಾಮಿಲಿಯವ್ರು ಯಾರ್ಯಾರು? ಫ್ಯಾಮಿಲಿ ಅಂದ್ರೆ ನಮ್ಮ ನಾದ್ನಿದು ಕೊಟ್ಟಿದ್ವಲ್ಲ, ಆ ಕುಟುಂಬದಲ್ಲಿ ಇರೋರು ಇವಾಗ ಹೋಗಿರೋರು ಎಲ್ಲರೂ. ನಮ್ಮ ದೊಡ್ಡಪ್ಪನ ಮಗಳು, ನಮ್ಮ ದೊಡ್ಡಪ್ಪನ ಮಗಳು, ನಮ್ಮ ಭಾವ, ಇವರಿಬ್ಬರು ಮತ್ತೆ ಆಶ್ರಮದಲ್ಲಿ ರಾತ್ರಿ ಕರ್ಕೊಂಡು ಹೋಗೋರು. 90ರಲ್ಲಿ 18 ಆಗಿತ್ತು. ಅದು ಅನುಭವ ನಮಗೈತೆ. ಆ ಹೆದರಿಕೆಯಿಂದ ಮೊದಲೇ ಇಲ್ಲಿ ಜನಗಳನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಇವಾಗ ನಮ್ಮ ಸಂಬಂಧಿಕರು ಹೋಗಿರೋದು ಸ್ವಂತ ಮನೇಲಿ ಇರೋದ್ರಿಂದ ಅವರು ಹಿಂಗಾಗೋದಿಲ್ಲ ಅಂತ ತಿಳ್ಕೊಂಡೇ ಅವರು ಮನೇಲಿ ಇತ್ಕೊಂಡಿರ್ಬೋದು ಅಂತ ಇವರು ಹೇಳ್ತಾ ಇದ್ದಾರೆ. ಇವರ ನಾದ್ನಿಯನ್ನೇನೋ ಈ ಊರು ಕೊಟ್ಟಿದ್ರು 11 ಜನ. ಅವ್ರು ಹೇಳ್ತಾರೆ, ಖಂಡಿತ ಶವಗಳನ್ನು ಹುಡುಕೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಶವ ಹುಡುಕಬೇಕು ಅಂದರೆ ಆ ನದಿ ಎಂಡ್ ಆಗೋ ಜಾಗಕ್ಕೆ ಹೋಗಬೇಕು, ಅಲ್ಲಿ 90 ಕಿಲೋಮೀಟ್ರು. ಸಾಧ್ಯನೇ ಇಲ್ಲ ಅಂತ. ನೋಡಿ ಅಲ್ಲಿ ಆ ದೃಶ್ಯವನ್ನು ನೋಡ್ರಿ, ಆ ಕೆಸರು ಕಾಣ್ತಾ ಇದೆಯಲ್ಲ, ಅದೆಲ್ಲವೂ ಊರು. ಈ ಚೂರಲ್ಮಲ ಅಂತ ಇದೆಯಲ್ಲ, ಇದೊಂದು ಟೌನ್ ಇದೆ ಆ್ಯಕ್ಚುಲಿ. ಇದು ಅದೇನು ತೀರಾ ಹಳ್ಳಿ ಅಲ್ಲ. ಕನ್ನಡಿಗರೆಲ್ಲ ಅಲ್ಲಿ ಕೂಲಿ ಕೆಲಸ ಮಾಡೋದಕ್ಕೆ ಹೋಗಿ ಅಲ್ಲಿ ಸೆಟ್ಲಾಗಿ ಮನೆ ಕಟ್ಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ. ಕೆಲವರೆಲ್ಲ ಮೊದಲು ತುಂಬ ಜನ ಇದ್ರಂತೆ, ಆಮೇಲೆ ಬಿಟ್ಟು ಹೋಗಿದ್ದಾರೆ. ಕೆಲವರು ಒಂದು 500 ಜನ ಕನ್ನಡಿಗರಿದ್ದಾರಂತೆ ಚೂರಲ್ಮಲದಲ್ಲಿ. ಏನು ಕತೆ, ಏನು ಗತಿ ಅಂತ. ಎತ್ತರದ್ದೇನೋ ಮನೆಗಳು ಒಂಚೂರು ಅವಶೇಷಗಳು ಕಾಣ್ತಾ ಇದೆ. ಸಣ್ಣ ಪುಟ್ಟ ಮನೆಗಳಂತೂ ಮುಗಿದೋಯ್ತು. ಆ ಚೂರಲ್ಮಲ ಗುಡ್ಡ ಏನು ಕುಸಿತವಾಗಿದೆಯಲ್ಲ, ಅದರ ಬುಡದಿಂದ 4.5 ಕಿಲೋಮೀಟರ್ ತನಕ ಯಾವ್ಯಾವ ಹಳ್ಳಿಗಳಿದೆ ಎಲ್ಲದರ ಮೇಲೂ ಗುಡ್ಡ ಬಿದ್ದಿದೆ.